ಹಾಯ್ ಹಲೋ ನಮಸ್ಕಾರ. ಇದು ನಾನು ನಿಮ್ಮ ಪ್ರೀತಿಯ ಲತಾ. ಇದು ನೀವು ನೋಡ್ತಿದ್ದೀರಾ ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ಈ ಬಿಸಿಲಿಗೆ ಬಾಡಿಯನ್ನ ತಂಪಾಗಿಡ್ಲಿಕ್ಕೆ ನಾನಿಲ್ಲಿ ಒಂದು ಡ್ರಿಂಕ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಾಗಿ 2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಕಾಳನ್ನ ನೆನೆಸಿಟ್ಕೊಳ್ತಾ ಇದ್ದೀನಿ. ಇದನ್ನ ನಾವು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆನೆ ತಗೊಳ್ಬೇಕಾಗತ್ತೆ. ಇದನ್ನ ಬೇಕಾಗುವಷ್ಟು ನೀರನ್ನ ಸೇರಿಸಿ ನೆನೆಸಿಟ್ಕೊಂಡು ನಂತರ ಬೆಳಗ್ಗೆ ಎದ್ಮೇಲೆ ಇದನ್ನ ಕೈಯಿಂದಾನೆ ಕಿವುಚ್ಕೊಳ್ತಾ ಇದ್ದೀನಿ. ನೀವೇನಾದ್ರೂ ಕ್ರಶ್ ಮಾಡಿ ನೆನೆಸಿಟ್ಟಿದ್ರೆ ಈ ರೀತಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಡೈರೆಕ್ಟ್ ಆಗಿ ನೀವು ಫಿಲ್ಟರ್ ಮಾಡ್ಕೊಂಡು ಬೇಕಾದ್ರೆ ಕುಡಿಬಹುದು. ನೀವು ಕ್ರಶ್ ಮಾಡಿಲ್ಲ ಅಂದ್ರೆ ಈ ರೀತಿ ಕೈಯಲ್ಲಿ ಕಿವುಚ್ಕೊಂಡು ನಂತರ ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಕಾದ್ರೆ ನೀರನ್ನ ಸೇರಿಸ್ಕೊಂಡು ನೀವು ಕುಡಿಬಹುದು. ಇದರ ಜೊತೆಗೆ ನೀವು ಬೇಕಂದ್ರೆ ಸ್ವಲ್ಪ ಕಲ್ಸಕ್ಕರೆ ಕೂಡ ಹಾಕೊಳ್ಬಹುದು, ಅದು ಕೂಡ ಬಾಡಿಗೆ ತುಂಬಾನೇ ತಂಪು. ಈ ಕೊತ್ತಂಬರಿ ಕಾಳಿನ ನೀರಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ. ಹಾಗೇನೆ ಯಾರಿಗೆಲ್ಲ ಥೈರಾಯ್ಡ್ ಇರುತ್ತೆ ಅಂಥವ್ರು ದಿನನಿತ್ಯದ ಆಹಾರದಲ್ಲಿ ಆಗಿರ್ಬೋದು ಅಥವಾ ಈ ರೀತಿ ನೀರನ್ನ ನೆನೆಸಿಟ್ಟು ಕುಡಿಯೋದ್ರಿಂದ ಆಗಿರ್ಬೋದು ಅಥವಾ ಕೊತ್ತಂಬರಿ ಕಾಳಿನ ಕಷಾಯವನ್ನ ಕುಡಿಯೋದ್ರಿಂದ ಥೈರಾಯ್ಡ್ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಹಾಗೆಯೇ ಬ್ಲಡ್ ಶುಗರ್ನ ಇದು ರೆಗ್ಯುಲೇಟ್ ಮಾಡುತ್ತೆ. ಹಾಗೆಯೇ ಡೈಜೆಷನ್ಗೂ ಕೂಡ ಈ ಒಂದು ನೀರು ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆಯೇ ನಮ್ಮ ಬೇಸಿಗೆಯಲ್ಲಿ ನಮ್ಮ ದೇಹವನ್ನ ತಂಪಾಗಿಡ್ಲಿಕ್ಕೂ ಕೂಡ ಈ ನೀರು ತುಂಬಾನೇ ಇಂಪಾರ್ಟೆಂಟ್. ನಾನಿಲ್ಲಿ ಬೆಳಗಿನ ತಿಂಡಿಯನ್ನ ಮಾಡ್ಲಿಕ್ಕೆ ಒಂದು ಜಾರ್ಗೆ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಟ್ನಷ್ಟು ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಇದನ್ನ ಜಾರಿಗೆ ಸಿಕ್ಕಿಸ್ಕೊಂಡು ನೀರೇನು ಬೇಕಾಗಲ್ಲ, ಹಾಗೇನೆ ರುಬ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ನಂತರ ಇಡ್ಲಿ ಹಿಟ್ಟಿಗೆ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನ ಸೇರಿಸ್ಕೊಳ್ಬಾರ್ದು, ಇಲ್ಲಾಂದ್ರೆ ಇಡ್ಲಿ ಹಿಟ್ಟು ತುಂಬಾನೇ ತೆಳುವಾಗ್ಬಿಡುತ್ತೆ. ಹಾಗಾಗಿ ನೀರನ್ನ ಸೇರಿಸ್ತೇನೆ ರುಬ್ಕೊಂಡು ಬೇಕಾದ್ರೆ ಸ್ವಲ್ಪ ಸೇರಿಸ್ಕೊಳ್ಬಹುದು ಅಷ್ಟೇನೆ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾನಿಲ್ಲಿ ಇಡ್ಲಿಯನ್ನ ಮಾಡ್ಕೊಂಡಿದ್ದೆ. ಯಾರೆಲ್ಲ ಸೊಪ್ಪನ್ನ ತಿನ್ಲಿಕ್ಕೆ ಇಷ್ಟಪಡಲ್ಲ ಅಂಥವರಿಗೆ ಈ ಪಾಲಕ್ ಸೊಪ್ಪನ್ನ ಈ ರೀತಿ ಇಡ್ಲಿಯಲ್ಲಿ ನೀವು ಮಾಡಿ ಕೊಡ್ಬೋದು. ನಂತರ ನಾನಿಲ್ಲಿ ಒಂದು ಫ್ರೈಡ್ ರೈಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ದಿಯಾಗಿ ಯಾವುದೇ ಸಾಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ. ಅದಕ್ಕಾಗಿ ನಾನಿಲ್ಲಿ ಒಂದು ಐರನ್ ಕಡಾಯಿನ ತಗೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆನ ಬಳಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು 4-5 ಹೆಸರಿನಷ್ಟು ಬೆಳ್ಳುಳ್ಳಿಯನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ನಂತರ ಒಂದು 2 ಹಸಿಮೆಣಸಿನಕಾಯಿನ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಕ್ಯಾಪ್ಸಿಕಮ್ ಹಾಗೆಯೇ ಒಂದು 7-8 ಬೀನ್ಸ್ ಅನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಎಲೆಕೋಸು ಹಾಗೆಯೇ ಈರುಳ್ಳಿ ಹಾಗೆ ಕ್ಯಾರೆಟ್ ಅನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದ್ 2-3 ನಿಮಿಷ ಹಾಗೇನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ನಂತರ ನೀರನ್ನ ಸೇರಿಸ್ತೇನೆ. ಹಾಗೇನೆ ಎಣ್ಣೆಯಲ್ಲೇನೆ ಒಂದು ಲಿಡ್ ಅನ್ನ ಮುಚ್ಚಿ ಇದನ್ನ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಮಧ್ಯದಲ್ಲಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಇದ್ರೆ ತಳ ಹಿಡಿಯೋದಿಲ್ಲ. ನಂತರ ಬೇಯಿಸಿದಂತ ಬಟಾಣಿಯನ್ನ ಸೇರಿಸ್ಕೊಂಡಿದೀನಿ. ಬೇಕಾದ್ರೆ ನೀವು ಹಸಿ ಬಟಾಣಿ ಕೂಡ ಹಾಗೇನೆ ಸೇರಿಸ್ಕೊಳ್ಬಹುದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿಯನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸಿನ ಪುಡಿಯನ್ನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಎಕ್ಸ್ಟ್ರಾ ಏನು ಸೇರಿಸ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ, ಈಗಿನ ಟೇಸ್ಟು ಚೆನ್ನಾಗಿರುತ್ತೆ. ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೋಮ್ ಮೇಡ್ ಟೊಮೊಟೊ ಸಾಸ್ ಇದ್ರೆ ನೀವು ಯೂಸ್ ಮಾಡ್ಕೊಳ್ಬಹುದು ಅಥವಾ ಹಾಗೆ ಕೂಡ ಮಾಡ್ಕೊಳ್ಬಹುದು. ತುಂಬಾನೇ ಟೇಸ್ಟ್ ಏನು ಡಿಫ್ರೆನ್ಸ್ ಅನ್ಸಲ್ಲ. ನಂತರ ಇದಕ್ಕೆ ನಾನಿಲ್ಲಿ ಅನ್ನವನ್ನ ಕೂಡ ಉದ್ದುದ್ರಾಗಿ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ. ಯಾವ ರೈಸ್ ಕೂಡ ಯೂಸ್ ಮಾಡ್ಬೋದು. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ರೆ ಬಿಸಿ ಬಿಸಿಯಾದ ಹೆಲ್ದಿ ಆದ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ನಾನಿಲ್ಲಿ ಐರನ್ ಕಡಾಯಲ್ಲಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸಿದ್ದೀನಿ. ಇದನ್ನ ಇಮಿಡಿಯೇಟ್ ಆಗಿ ಮಾಡ್ಕೊಂಡಾದ್ಮೇಲೆ ಒಂದು ಪಾತ್ರೆಗೆ ನೀವು ಸರ್ವ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ತಿಂತೀವಿ ಅವಾಗ್ಲೇ ಅಂದ್ರೆ ಪ್ಲೇಟಿಗೆ ಹಾಕೊಳ್ಬಹುದು. ಹಾಗೇನೆ ಐರನ್ ಹಾಗೇನೆ ಕಾಸ್ಟ್ ಐರನ್ ಡಿಫ್ರೆನ್ಸ್ ಹೇಗೆ ಪಳಗಿಸೋದು ಅಂತ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ. ಅದನ್ನ ಕೂಡ ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಂತರ ನಾನು ಇಲ್ಲಿ ಒಂದು ಸೊಪ್ಪನ್ನ ಒಗ್ಗರಣೆ ಮಾಡ್ಲಿಕ್ಕೆ ಒಂದು ಪಾತ್ರೆಗೆ ಕೊಬ್ಬರಿ ಎಣ್ಣೆ ಹಾಗೇನೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಸಿಡಿದ್ಮೇಲೆ ನಂತರ ಒಂದು 4-5 ಹಸಿ ಮೆಣಸಿನಕಾಯಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 4 ಈರುಳ್ಳಿಯನ್ನ ಸೇರಿಸ್ಕೊಂಡಿದ್ದೀನಿ. ಚಿಕ್ಕ ಸೈಜ್ ಹಾಗಾಗಿ 4 ಸೇರಿಸ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿಯನ್ನ ಲೈಟ್ ಆಗಿ ಫ್ರೈ ಆದ್ರೆ ಸಾಕಾಗುತ್ತೆ, ತುಂಬಾ ಫ್ರೈ ಆಗೋದು ಬೇಡ. ನಂತರ ನಾನಿಲ್ಲಿ ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರಿ ಸೇರಿಸಿದಾದ್ಮೇಲೆ ಅದನ್ನ ಕೂಡ ಸ್ವಲ್ಪ ಬಾಡಿಸ್ಕೊಂಡು ನಂತರ ನಿಮ್ಗೆ ಯಾವ ಸೊಪ್ಪು ಬೇಕೋ ಅದನ್ನ ಸೇರಿಸ್ಕೊಳ್ಬಹುದು. ನಾನಿಲ್ಲಿ
ದಂಟಿನ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ನಂತರ ಒಂದು ಲಿಡ್ ಅನ್ನ ಮುಚ್ಚಿ 1-2 ನಿಮಿಷ ಹಾಗೇನೆ ಬಿಟ್ಬಿಡ್ಬೇಕು. ನಂತರ ಸೊಪ್ಪೆಲ್ಲ ಬೆಂದಿರತ್ತೆ, ಅವಾಗ ನಾವು ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಆ ಸೊಪ್ಪೆಲ್ಲ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ, ನೀರನ್ನೆಲ್ಲ ಆಡ್ ಮಾಡಿಲ್ಲ. ಹಾಗೇನೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಸೊಪ್ಪಿನ ಒಗ್ಗರಣೆ ರೆಡಿ ಆಗುತ್ತೆ. ನಿಮ್ಗೆ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನನಗೆ ತುಂಬಾನೇ ಇಷ್ಟ ಅಡಿಗೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡೋದು, ಹಾಗಾಗಿ ಇದನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಲಂಚ್ ಹೀಗಿತ್ತು. ತುಂಬಾನೇ ಹೆಲ್ದಿ ಆದಂತ ಲಂಚ್ ರೆಸಿಪಿನ ಶೇರ್ ಮಾಡಿದ್ದೀನಿ. ನೀವು ಯಾರೆಲ್ಲ ಟ್ರೈ ಮಾಡ್ಬೇಕಂದ್ರೆ ಟ್ರೈ ಮಾಡಿ, ಹಾಗೆ ಹೇಗಾಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಂತರ ನಾನಿಲ್ಲಿ ಒಂದು ಹೆಲ್ದಿ ಎಳ್ಳಿನ ಉಂಡೆಯನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ನಂತರ ಒಂದು 2-3 ಗಂಟೆ ನೆನ್ಸಿಟ್ಕೊಳ್ಬೇಕಾಗತ್ತೆ. ಅವಾಗ ಅದು ಸಿಪ್ಪೆ ಬಿಡ್ಲಿಕ್ಕೆ ಈಸಿ ಆಗುತ್ತೆ. ನೀವೇನಾದ್ರೂ ಪ್ಯಾಕ್ಡ್ ಎಳ್ಳನ್ನ ತಗೊಂಡ್ ಬಂದ್ರೆ ನೀವು ಈ ರೀತಿ ಪ್ರೊಸೆಸ್ ಅನ್ನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎಳ್ಳು ತುಂಬಾನೇ ಚೆನ್ನಾಗಿರುತ್ತೆ. ಆದ್ರೆ ಲೂಸ್ ಆಗಿ ತಗೊಂಡ್ ಬರ್ತೀಯಲ್ಲ ಅಂತ ಅದು ಅದರಲ್ಲಿ ಕಲ್ಲಿರುತ್ತೆ, ಮಣ್ಣಿರುತ್ತೆ, ಹಾಗೇನೆ ತುಂಬಾನೇ ಗಲೀಜ್ ಇರುತ್ತೆ. ಅವಾಗ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಎಳ್ಳು ತಿಂದಾಗ ಕೆಮ್ಮಾಗೋದಾಗಿರ್ಬೋದು, ಕಫ ಆಗೋದಾಗಿರ್ಬೋದು, ಗಂಟ್ಲು ಕಿರಿಕಿರಿ ಆ ರೀತಿ ಆಗೋದಿಲ್ಲ. ಇದನ್ನ ನೆನ್ಸಿಟ್ಕೊಂಡು ನಂತರ ಇದನ್ನ ಚೆನ್ನಾಗಿ ಜಾಲಿಸ್ಕೊಂಡು ನಂತರ ಎಳ್ಳನ್ನ ಒಂದು ಗೋಣಿ ಚೀಲದ ಮೇಲೆ ಹಾಕೊಂಡು ಈ ರೀತಿ ಹರಡ್ಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಗೋಣಿ ಚೀಲಕ್ಕೆ ಉಜ್ಜಿದ್ರೆ ಅದರಲ್ಲಿ ಸಿಪ್ಪೆ ಇರುತ್ತಲ್ವಾ ಅದೆಲ್ಲ ಕ್ಲಿಯರ್ ಆಗಿ ಬಿಡುತ್ತೆ. ಆವಾಗ ನಾವು ನಂತರ ಇದನ್ನ ಒಣಗಿಸ್ಕೊಂಡು ಮತ್ತೆ ನಾವು ಇದನ್ನ ಕೇರ್ಬೇಕಾಗುತ್ತೆ, ಅಂದ್ರೆ ಸಿಪ್ಪೆನೆಲ್ಲ ಸೆಪರೇಟ್ ಮಾಡ್ಕೊಳ್ಬೇಕಾಗತ್ತೆ. ಸಿಪ್ಪೆನ ಸೆಪರೇಟ್ ಮಾಡ್ಕೊಂಡು ನಾವು ಹೆಲ್ದಿ ಆದ ಲಡ್ಡು ರೆಸಿಪಿಯನ್ನ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಈ ರೀತಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ನಮ್ಗೆ ಎಳ್ಳು ಸ್ವಲ್ಪ ಸ್ಮೆಲ್ ಅನಿಸ್ತಾ ಇರುತ್ತೆ ಕೆಲವೊಂದು ಎಳ್ಳು, ಆವಾಗ ಈ ರೀತಿಯಾಗಿ ನೀವು ಮಾಡ್ಕೊಳ್ಬೋದು. ತುಂಬಾನೇ ಕಲ್ಲಿತ್ತು. ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಶೇರ್ ಮಾಡ್ತೀನಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು, ಯಾವ ರೀತಿ ಜಾಲಿಸ್ಕೊಳ್ಬೋದು ಎಳ್ಳನ್ನ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು ಅದ್ರ ಸಿಪ್ಪೆ ಎಲ್ಲ ನೆನ್ಸಿಟ್ಟಿದ್ನಲ್ಲ, ಹಾಗಾಗಿ ಈಸಿಯಾಗಿ ಬಿಡ್ತಾ ಇದೆ. ಈ ರೀತಿ ಚೀಲದ ಮೇಲೆ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೊಂದು ಕಹಿ ಕಹಿ ಅನಿಸ್ತಾ ಇರಲ್ಲ. ಮಕ್ಳಿಗೂ ಕೂಡ ಕೊಟ್ಟಾಗ ಮಕ್ಳಿಗೂ ಕೂಡ ಕೆಮ್ಮು ಅನ್ಸೋದಿಲ್ಲ ಅಥವಾ ಕಫ ಆಗೋದಿಲ್ಲ. ನಂತರ ಇದನ್ನ ಬಿಸಿಲಿಗೆ ಚೆನ್ನಾಗಿ ಒಂದಿನ ಪೂರ್ತಿ ಒಣಗಿಸ್ಕೊಳ್ಬೇಕಾಗತ್ತೆ. ನಂತರ ಸ್ವಲ್ಪ ಆರಿದ್ಮೇಲೆ ಆ ಸಿಪ್ಪೆಯನ್ನೆಲ್ಲ ಸೆಪರೇಟ್ ಮಾಡ್ಕೊಂಡು ಮರದಲ್ಲಿ ನಂತರ ಇದನ್ನ ನೀವು ಮತ್ತೆ ಒಣಗ್ಲಿಕ್ಕೆ ಹಾಕ್ಬೇಕಾಗತ್ತೆ. ನಂತರ ಇದನ್ನ ನಾನಿಲ್ಲಿ ಒಂದು ಉಂಡೆಯನ್ನ ಮಾಡ್ಕೊಳ್ಳೋದಕ್ಕೆ ಸ್ಟವ್ ಮೇಲೆ ಒಂದು ಬಾಡ್ಲಿಯನ್ನ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಒಣಗಿರುವಂತ ಎಳ್ಳನ್ನ ಸೇರಿಸ್ಕೊಂಡಿದ್ದೀನಿ. ನಾನು ಇಲ್ಲಿ ಸುಮಾರು ಒಂದು 1/2 kg ಅಷ್ಟು ತಗೊಂಡಿದ್ದೀನಿ. ನಮ್ಮ ಮನೇಲಿ ಯಾವುದೇ ತರದ ಸ್ನಾಕ್ಸ್ ಅನ್ನ ಯೂಸ್ ಮಾಡೋದಿಲ್ಲ, ತರೋದು ಇಲ್ಲ, ತಿನ್ನೋದು ಇಲ್ಲ. ಹಾಗಾಗಿ ಈ ರೀತಿ ಎಳ್ಳನ್ನ ನಾನು ಜಾಸ್ತಿ ಹುರಿದು ಇಟ್ಟಿರ್ತೀನಿ. ಏನಾದ್ರೂ ಸ್ನಾಕ್ಸ್ ಅನ್ನ ತಿನ್ಬೇಕಂದಾಗ ಅಥವಾ ಡೈಲಿ ಒಂದೊಂದು ಸ್ಪೂನ್ ಆದ್ರೂ ನಾನು ಎಳ್ಳನ್ನ ತಿಂತೀನಿ. ಇದು ತುಂಬಾನೇ ಹೆಲ್ತ್ಗೆ ಒಳ್ಳೇದಂತ ಹೇಳ್ಬೋದು. ಇದನ್ನ ಲೈಟ್ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಅದು ಚಟಪಟ ಚಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ. ಅಲ್ಲಿವರೆಗೂ ಇದನ್ನ ನೀವು ಫ್ರೈ ಮಾಡ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ಕೂಡ ಫ್ರೈ ಮಾಡ್ಕೊಳ್ಬಾರ್ದು. ಈ ರೀತಿ ಫ್ರೈ ಮಾಡಿ ತಿಂದ್ರೆ ಟೇಸ್ಟ್ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಈ ಎಳ್ಳಲ್ಲಿ ಕ್ಯಾಲ್ಸಿಯಂ, ಪ್ರೋಟೀನ್ ಹೆಚ್ಚಾಗಿ ಇರುತ್ತೆ. ಹಾಗೇನೆ ಬ್ಲಡ್ ಶುಗರ್ ಲೆವೆಲ್ ನ ಬ್ಯಾಲೆನ್ಸ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಕೊಲೆಸ್ಟ್ರಾಲ್ ಬರ್ದೇ ಇರೋ ತರ ಇದು ಕೂಡ ಕಂಟ್ರೋಲ್ ಮಾಡುತ್ತೆ. ಹಾಗೇನೆ ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅವರು ಕೂಡ ಈ ಎಳ್ಳನ್ನ ಯೂಸ್ ಮಾಡ್ಬೋದು. ಹಾಗೇನೆ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ ಅಂತವ್ರು ಕೂಡ ಎಳ್ಳನ್ನ ಯೂಸ್ ಮಾಡ್ಬೋದು. ಹಾಗೇನೆ ಎಳ್ಳನ್ನ ತಿನ್ನೋದ್ರಿಂದ ಕಾಲ್ ನೋವಾಗಿರ್ಬೋದು, ತುಂಬಾನೇ ಕಾಲ್ ನೋವು ಬರ್ತಾ ಇರುತ್ತೆ ಅಲ್ವಾ, ಕಾಲು ಕೈ ಮೊಣಕಾಲು ಇಂಥ ನೋವು ಬರ್ತಾ ಇರುವಾಗ ಎಳ್ಳನ್ನ ನಾವು ಜಾಸ್ತಿ ಯೂಸ್ ಮಾಡ್ಬೇಕಾಗತ್ತೆ. ಎಳ್ಳನ್ನ ಹಾಗೆ ತಿನ್ನೋದಕ್ಕಿಂತ ಕೆಲವೊಬ್ರಿಗೆ ಹಾಗೆ ತಿನ್ಲಿಕ್ಕೆ ಆಗಲ್ಲ, ಅವಾಗ ಈ ರೀತಿ ಉಂಡೆಗಳನ್ನ ನೀವು ಮಾಡ್ಕೊಂಡು ತಗೊಳ್ಬೋದು. ನನ್ನ ಹಸ್ಬೆಂಡ್ಗೆ ಯಾವಾಗ್ಲೂ ಮಾಡ್ಕೊಡ್ತಾ ಇರ್ತೀನಿ. ಯಾಕೆ ಅಂದ್ರೆ ಅದೆಷ್ಟು ಸಲ ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಶಿಫ್ಟ್ ಮಾಡ್ತಾರೆ, ಎಕ್ಸ್ಲೇಟರ್ ಎಷ್ಟು ಸಲ ಒತ್ತುತ್ತಾರೆ ಅಂತಾನೆ ಗೊತ್ತಿರಲ್ಲ. ಕಾಲು ಒಂದತ್ರ ಇಟ್ಕೊಂಡು ತುಂಬಾನೇ ನೋವು ಬಂದಿರುತ್ತೆ. ಅವಾಗ ಮನೇಲಿ ಬಂದು ಬೇರೆ ಸ್ಪ್ರೇಗಳನ್ನ ಯೂಸ್ ಮಾಡೋದಕ್ಕಿಂತ, ಕೆಮಿಕಲ್ ಸ್ಪ್ರೇಗಳನ್ನ ಯೂಸ್ ಮಾಡೋದಕ್ಕಿಂತ ಹೆಲ್ದಿಯಾಗಿ ಈ ರೀತಿ ನಾವು ಎಳ್ಳನ್ನ ಇಂಟೇಕ್ ಮಾಡಿದಾಗ ಅದರಲ್ಲಿ ಇರುವಂತ
ಪೋಷಕಾಂಶಗಳನ್ನ ತಗೊಂಡು ನಮ್ಮ ಬಾಡಿಗೆ ನೋವನ್ನ ಕಡಿಮೆ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ತುಂಬಾನೇ ನೋವು ಬರ್ತಿದೆ, ಕಾಲು ಕೈ ನೋವು ಅನ್ನೋರು ಖಂಡಿತವಾಗ್ಲೂ ಈ ಎಳ್ಳಿನ ರೆಸಿಪಿಯನ್ನ ಒಮ್ಮೆ ಆದ್ರೂ ಟ್ರೈ ಮಾಡಿ. ಹಾಗೇನೆ ಎಳ್ಳೆಣ್ಣೆ ಕೂಡ ಯೂಸ್ ಮಾಡ್ಬೋದು. ಯಾರಿಗೆಲ್ಲ ತುಂಬಾ ಕಾಲು ಕೈ ನೋವಿದೆ ಅನ್ನೋರು ಎಳ್ಳು ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನಂತರ ಇದನ್ನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನಿಲ್ಲಿ ಆರ್ಲಿಕ್ಕೆ ಬಿಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಆರಿಸ್ಕೊಳ್ಬೇಕಾಗತ್ತೆ. ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ಎಳ್ಳನ್ನ ಉರಿತಾ ಇದ್ದೆ. ಹಾಗೇನೆ ನನ್ನ ಹಸ್ಬೆಂಡ್ ಕಾಲ್ ಕೂಡ ಬಂತು. ರೇಷನ್ ಹಾಗೇನೆ ತರಕಾರಿ ಬೇಕು ಅಲ್ವಾ, ಹಂಗಾಗಿ ತಗೊಂಡ್ ಬರೋಣ ಬಾ ಅಂತ ಹೇಳ್ಬಿಟ್ಟು ಹಾಗೆ ನಾನು ಹೊರಟೆ. ಎಳ್ಳು ಕೂಡ ಆರಿರುತ್ತೆ, ಅಷ್ಟರಲ್ಲಿ ಬಂದ್ ಮಾಡ್ಕೊಳ್ಬೋದು ಅಂತ ಹೇಳಿ. ನಾ ಏನೇ ಹೇಳಿ ಶಾಪ್ ಅಲ್ಲಿ ತಗೊಳ್ಳೋದಕ್ಕಿಂತ ತರಕಾರಿಯನ್ನ ಈ ರೀತಿ ಸಂತೆಗಳಲ್ಲಿ ತಗೊಳ್ಳೋದು ತುಂಬಾನೇ ಖುಷಿ ಕೊಡುತ್ತೆ. ಹಾಗೆ ತರಕಾರಿ ಕೂಡ ತುಂಬಾನೇ ಫ್ರೆಶ್ ಆಗಿರುತ್ತೆ. ಹಾಗೇನೆ ಮುಂಚೆ ಎಲ್ಲ ನಾವು ಸಂತೆ ಮಾಡುವಾಗ ಚಿಕ್ಕವರಿದ್ದಾಗ ಒಂದು 200-300 ರೂಪಾಯಿ ತಗೊಂಡ್ ಹೋಗ್ಬಿಟ್ರೆ ಫುಲ್ ಸಂತೆ ಮಾಡ್ಕೊಂಡು ಸ್ನಾಕ್ಸ್ ಬೇರೆ ತಗೊಂಡ್ ಬರ್ತಾ ಇದ್ವಿ. ಮಂಡಕ್ಕಿ ಆಗಿರ್ಬೋದು, ಈ ತರದ್ದೆಲ್ಲ. ಆದ್ರೆ ಇವಾಗ 1000 ತಗೊಂಡೋದ್ರು ಕೂಡ ಇನ್ನು ಏನೋ ತಗೊಳ್ಬೇಕಿತ್ತು, ಇನ್ನು ಏನೋ ಮರ್ತ್ ಬಂದಿದೀವಿ, ಇನ್ನು ಏನೋ ಕಡಿಮೆ ಆಗಿದೆ ಅಂತಾನೆ ಅನ್ನಿಸ್ತಾ ಇರುತ್ತೆ. ಅಷ್ಟು ಕಾಸ್ಟ್ಲಿ ಆಗಿದೆ. ಹಾಗೇನೆ ಅಷ್ಟೊಂದು ಆರ್ಗ್ಯಾನಿಕ್ ಆಗಿರೋದಿಲ್ಲ. ಮುಂಚೆ ಇದ್ದಷ್ಟು ಆರ್ಗ್ಯಾನಿಕ್ ಆಗಿ ಇಲ್ಲಿ ಸಿಗಲ್ಲ. ನಮ್ಮೂರ್ ಕಡೆ ಎಲ್ಲ ತುಂಬಾನೇ ಆರ್ಗ್ಯಾನಿಕ್ ಆಗಿರುವಂತ ತರಕಾರಿ ಹಣ್ಣುಗಳೆಲ್ಲ ಸಿಗುತ್ತೆ. ಆದ್ರೆ ಇಲ್ಲಿ ಬೆಂಗಳೂರಲ್ಲಂತೂ ನೋಡ್ಬೋದು ಎಲ್ಲಾನು ಕೂಡ ಹೈಬ್ರಿಡ್ ಎಲ್ಲಾನು ಕೂಡ ಹೈಬ್ರಿಡ್. ನಮ್ಗೆ ಎಲ್ಲೂ ಕೂಡ ನಾಟಿ ಸೊಪ್ಪು, ನಾಟಿ ತರಕಾರಿ ಎಲ್ಲೂ ಕೂಡ ಸಿಗೋದಿಲ್ಲ. ಆಚೆ ತುಂಬಾನೇ ಬಿಸಿಲಿತ್ತು, ಹಂಗಾಗಿ ಸ್ವಲ್ಪ ಬಾಡಿ ತಂಪಾಗ್ಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಹಣ್ಣನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಣ್ಣನ್ನ ಕಟ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಅದ್ರ ಮೇಲೆ ಉಪ್ಪು, ಖಾರದ ಪುಡಿ, ಕಾಳು ಮೆಣಸನ್ನ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಯಾವುದೇ ರೀತಿ ಸ್ನಾಕ್ಸ್ ಅನ್ನ ಇಟ್ಟಿರೋದಿಲ್ಲ, ಅಥವಾ ಯಾವ್ದಾದ್ರು ಜ್ಯೂಸ್ ಆಗಿರ್ಬೋದು, ಈ ರೀತಿ ಯಾವ್ದನ್ನು ಕೂಡ ಇಟ್ಟಿರೋದಿಲ್ಲ. ಹಂಗಾಗಿ ನಾನಿಲ್ಲಿ ಹಣ್ಣನ್ನೇ ಕಟ್ ಮಾಡಿ ಕೊಡ್ತಾ ಇದ್ದೀನಿ. ಎಲ್ಲಾನು ಕೂಡ ಕಟ್ ಮಾಡಿದ್ಮೇಲೆ ಸುಮ್ನೆ ಪೋಸ್ ಕೊಡ್ಲಿಕ್ಕೆ ಅಂತ ಹೇಳಿ ಬಂದಿದ್ದಾರೆ ಅಷ್ಟೇನೆ. ಅದು ಕೂಡ ತಿನ್ಲಿಕ್ಕೆ ಬಂದಿದ್ದಾರೆ, ಕಟ್ ಮಾಡ್ಲಿಕ್ಕೆ ಅಲ್ಲ. ಅವರೇನೆ ಒಂದ್ ಪೀಸ್ ಕಟ್ ಮಾಡ್ಕೊಂಡು ತಿಂತಾ ಇದ್ದಾರೆ, ನೋಡ್ತಾ ಇರ್ಬೋದು. ನಮ್ಮನೇಲಿ ಏನು ಕೂಡ ಇರೋದಿಲ್ಲ ಸ್ನಾಕ್ಸ್, ಔಟ್ಸೈಡ್ ಫುಡ್. ಹಂಗಾಗಿ ಹೆಚ್ಚು ಫ್ರೂಟ್ಸ್ ಹಾಗೇನೆ ಏನಾದ್ರೂ ಮನೆಯಲ್ಲೇ ಆದಷ್ಟು ಸ್ನಾಕ್ಸ್ ಗಳನ್ನ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ. ಹಾಗೇನೆ ನಾನಿಲ್ಲಿ ಎಳ್ಳುಂಡೆಯನ್ನ ಮಾಡ್ಕೊಳ್ಳೋದಕ್ಕೆ ಸಂಜೆ ಒಂದು ಜಾರ್ಗೆ ಆರಿರುವಂತ ಎಳ್ಳನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅವಾಗ್ಲೇ ಹುರಿದಿಟ್ಟಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೇಕಾಗತ್ತೆ. ತುಂಬಾ ಮಾಡಿ ಇಟ್ಕೊಂಡು ನೀವು ತಿನ್ಲಿಕ್ಕೆ ಹೋಗ್ಬಾರ್ದು, ಹಾಳಾಗ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಎಳ್ಳನ್ನ ಸೇರಿಸ್ಕೊಂಡು ಅದಕ್ಕೆ ಬೇಕಾಗುವಷ್ಟು ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲವನ್ನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನುಣ್ಣಗಾಗೋ ತನಕ. ಇದನ್ನ ನಾವು ಯಾವುದೇ ರೀತಿ ನೀರನ್ನ ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ನಂತರ ಇದನ್ನ ಹಾಗೇನೆ ಗಂಟ್ ತರ ಆಗಿರುತ್ತೆ ಎಣ್ಣೆ ಅಂಶದಿಂದ. ಹಾಗಾಗಿ ಅದನ್ನೆಲ್ಲ ಬಿಡಿಸ್ಕೊಂಡು ನಂತರ ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಒಂದೊಂದು ಉಂಡೆಯನ್ನ ಮಾಡ್ಕೊಂಡು ಪ್ರತಿನಿತ್ಯ ನೀವು ಊಟದ ಜೊತೆಗೆ ದಿನಕ್ಕೆ 1 ಉಂಡೆಯನ್ನ ನೀವು ತಿನ್ಬಹುದು. 1 ಉಂಡೆ ತಿಂದ್ರೆ ಸಾಕಾಗತ್ತೆ. ಇದನ್ನ ನೀವು ಒಂದು ವಾರದ ತನಕ ಕೂಡ ಆಚೆನೆ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಫ್ರಿಡ್ಜ್ ಅಲ್ಲಿ ಇಡೋ ಅವಶ್ಯಕತೆ ಇರೋದಿಲ್ಲ. ಯಾರಿಗೆಲ್ಲ ಕ್ಯಾಲ್ಸಿಯಂ ಕೊರತೆ ಇದೆ, ಕಾಲ್ ನೋವು ತುಂಬಾನೇ ಬರ್ತಾ ಇದೆ ಅನ್ನೋರು ಖಂಡಿತವಾಗ್ಲೂ ಟ್ರೈ ಮಾಡಿ. ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು. ಒಂದು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ನಿಮ್ಗೆ ಬೇಕಾದಾಗ ದಿನಕ್ಕೆ 1 ಉಂಡೆಯನ್ನ ನೀವು ತಿನ್ಬಹುದು. ಹಾಗೇನೆ ಈ ಬಿಸಿಲಲ್ಲಿ ಏನೇ ಕೆಲಸ ಮಾಡೋದಕ್ಕೂ ಕೂಡ ಅಷ್ಟೊಂದು ಫ್ರೆಶ್ ಮೂಡ್ ಇರೋದಿಲ್ಲ. ಹಾಗೇನೆ ತುಂಬಾನೇ ತಲೆ ಭಾರ ಅನಿಸ್ತಾ ಇರುತ್ತೆ ಬಿಸಿಲಿಗೆ. ಹಾಗಾಗಿ ನಾನಿಲ್ಲಿ ಪ್ರತಿನಿತ್ಯ ಸಂಜೆ ಒಂದು ಟೈಮ್ ಗ್ರೀನ್ ಟೀ ಕುಡಿದ್ರೆ ತುಂಬಾನೇ ನೆಮ್ಮದಿ ಅನ್ಸುತ್ತೆ. ಕೆಲಸ ಮಾಡ್ಲಿಕ್ಕೂ ಕೂಡ ಎನರ್ಜಿ ಇರುತ್ತೆ, ಮೂಡ್ ಕೂಡ ಫ್ರೆಶ್ ಆಗುತ್ತೆ. ಯಾರಿಗೆಲ್ಲ ತುಂಬಾನೇ ತಲೆನೋವಿದೆ ಅಂತವ್ರು ಖಂಡಿತವಾಗ್ಲೂ ಗ್ರೀನ್ ಟೀಯನ್ನ ಕುಡಿಬಹುದು. ನಾನು ಯಾವುದೇ ರೀತಿಯಾದಂತ ಜೇನುತುಪ್ಪ ಅಥವಾ ಬೆಲ್ಲವನ್ನ ಸೇರಿಸ್ಕೊಳ್ಳೋದಿಲ್ಲ, ಹಾಗೇನೆ ಕುಡಿಬಹುದು. ಮುಂಚೆ ನಾನು ಬೆಲ್ಲ ಸೇರಿಸ್ಕೊಂಡು ಕುಡಿತಾ ಇದ್ದೆ, ಆದ್ರೆ ಇತ್ತೀಚೆಗೆ ನಾನು ಜಾಸ್ತಿ ಬೆಲ್ಲವನ್ನ ಸೇರಿಸ್ತೇನೆ ಕುಡ್ದಿದ್ದೀನಿ. ಹಾಗಾಗಿ ಅದು ಅಭ್ಯಾಸ ಆಗಿದೆ. ಬೆಲ್ಲವನ್ನ ಸೇರಿಸ್ತೇನೆ ಕುಡಿಯೋದ್ರಿಂದ ಬೆನಿಫಿಟ್ಸ್ ಕೂಡ ತುಂಬಾನೇ ಇರುತ್ತೆ. ಯಾರಿಗೆಲ್ಲ ಶುಗರ್ ಇದೆ ಅಂತವ್ರು ಕೂಡ ಪ್ರತಿನಿತ್ಯ ನೀವು ಗ್ರೀನ್ ಟೀಯನ್ನ ಕುಡಿಬಹುದು. ಹಾಲನ್ನ ಹಾಕಿ ನಾವು ಟೀಯನ್ನ ಮಾಡ್ಕೊಂಡು ಕುಡಿಯೋದಕ್ಕಿಂತ ಅದು ಕೆಲವೊಬ್ಬರಿಗೆ ತುಂಬಾನೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ. ಅದು ಈ ಬಿಸಿಲಲ್ಲಂತೂ ಕೇಳಲೇಬಾರ್ದು. ಅಂತವ್ರು ಈ ರೀತಿ ಗ್ರೀನ್ ಟೀಯನ್ನ ಪ್ರತಿನಿತ್ಯ ನಾವು ಸೇವಿಸ್ಬೋದು. ಹಾಗೇನೆ ಯಾರೆಲ್ಲ ಹಾಗಲಕಾಯನ್ನ ತಿನ್ನಲ್ಲ, ಹಾಗಲಕಾಯಿ ಫ್ರೈ ಮಾಡಿ ಪಲ್ಯವನ್ನ ಮಾಡಿದ್ರೆ ಯಾರೆಲ್ಲ ತಿನ್ನಲ್ಲ ಅನ್ನೋರು ಖಂಡಿತವಾಗ್ಲೂ ಈ ರೀತಿ ಒಂದು ಪಲ್ಯವನ್ನ ಮಾಡ್ಕೊಡಿ, ಖಂಡಿತವಾಗ್ಲೂ ಇಷ್ಟಪಟ್ಟು ತಿಂತಾರೆ.
ಅಂದ್ರೆ ತುಂಬಾ ಕಹಿ ಅನ್ಸೋದಿಲ್ಲ ತಿನ್ನುವಾಗ. ಹಾಗಾಗಿ ಇದನ್ನ ತಿಂದೇ ಇದ್ದವರು ಕೂಡ ಆರಾಮಾಗಿ ತಿಂತಾರೆ. ನೀವೇನಾದ್ರೂ ಟ್ರೈ ಮಾಡಿಲ್ಲ ಅಂದ್ರೆ ಒಮ್ಮೆ ಟ್ರೈ ಮಾಡಿ, ಬನ್ನಿ ರೆಸಿಪಿಯನ್ನ ನೋಡೋಣ ಹೇಗ್ ಮಾಡೋದು ಅಂತ ಹೇಳಿ. ನಾನು ಇಲ್ಲಿ ಒಂದು ಜಾರ್ಗೆ 4ರಿಂದ 5 ಪೀಸ್ನಷ್ಟು ಬೆಳ್ಳುಳ್ಳಿಯನ್ನ ಸೇರಿಸ್ಕೊಂಡಿದ್ದೀನಿ, ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೇನೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರಷ್ಟು ಹುಣಸೆ ಹಣ್ಣು, ಹಾಗೇನೆ ಒಂದು ಇಡಿಯಷ್ಟು ತೆಂಗಿನಕಾಯಿ ತುರಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಉರ್ದು ಸಿಪ್ಪೆ ಬಿಡಿಸಿಟ್ಕೊಂಡಿರುವಂತ ಶೇಂಗಾವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಎಳ್ಳನ್ನ ಸೇರಿಸ್ಕೊಂಡಿದ್ದೀನಿ. ಅವಾಗಲೇ ನಾನು ಹುರಿದಿಟ್ಕೊಂಡಿದ್ನಲ್ಲ ಅದನ್ನೇ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡು ತಿನ್ನಲ್ಲ ಅನ್ನೋರು ಈ ರೀತಿ ಆಹಾರದಲ್ಲೂ ಕೂಡ ಸೇರಿಸ್ಕೊಳ್ಬಹುದು ಎಳ್ಳನ್ನ. ನಂತರ ನಾನು ಇಲ್ಲಿ ಒಂದು 3/4 ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಹಾಗೇನೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಕೂಡ ಹೋಮ್ ಮೇಡ್ ಖಾರದ ಪುಡಿ. ನಂತರ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಬೇಕಾಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ಆದಷ್ಟು ಗಟ್ಟಿಯಾಗೇನೆ ಗ್ರೈಂಡ್ ಮಾಡ್ಕೊಳ್ಬೇಕು, ತುಂಬಾ ತೆಳುವಾಗಬಾರ್ದು ಕನ್ಸಿಸ್ಟೆನ್ಸಿ. ಹಾಗೇನೆ ನಾನಿಲ್ಲಿ ಹಾಗಲಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮೂನ್ ಶೇಪ್ ಅಲ್ಲಿ ಕಟ್ ಮಾಡಿದ್ದೀನಿ. ಎಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಪಲ್ಯ. ಕೆಲವೊಬ್ರು ಎತ್ತಿಟ್ಬಿಡ್ತಾರೆ, ಎತ್ತಿಡ್ಲಿಕ್ಕೂ ಆಗ್ಬಾರ್ದು, ಅಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಅವರಿಗೆ ಬೇಜಾರಾಗ್ಬಿಟ್ಟು ಅದನ್ನ ತಿನ್ಲೇಬೇಕು, ಆ ರೀತಿ ಕಟ್ ಮಾಡ್ಕೊಳ್ಬೇಕು. ಹಾಗೇನೆ ಫ್ರೈ ಮಾಡ್ಲಿಕ್ಕೂ ಕೂಡ ಈಸಿ ಆಗುತ್ತೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ. ನಾನಿಲ್ಲಿ ಹಾಗಲಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ಎಣ್ಣೆಯನ್ನ ಸೇರಿಸ್ಕೊಂಡು, ನಂತರ ಇದಕ್ಕೆ ನಾನು ತಗೊಂಡಿರುವಂತ ಹಾಗಲಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಮಾಡ್ಕೊಂಡು ನೋಡ್ತಾ ಇರ್ಬೋದು, ಇಷ್ಟು ಫ್ರೈ ಆದ್ರೆ ಸಾಕಾಗತ್ತೆ. ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆಗೆ. ಇದು ಐರನ್ ಕಡಾಯಿ ಆಗಿರೋದ್ರಿಂದ ನೀವು ಇಮಿಡಿಯೇಟ್ ಆಗಿ ಪ್ಲೇಟಿಗೆ ಅಥವಾ ಯಾವ್ದಾದ್ರು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಬೇಕು. ಹಾಗೇನೆ ನಾನಿಲ್ಲಿ ಒಂದು ಒಗ್ಗರಣೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಅದೇ ಬಾಣಲೆಯಲ್ಲಿ. ಅದಕ್ಕಾಗಿ ನಾನಿಲ್ಲಿ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಹಾಗೆ ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆಯನ್ನ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ್ಮೇಲೆ ಕರಿಬೇವು ಕೂಡ ಸೇರಿಸ್ಕೊಂಡಿದ್ದೀನಿ. ಐರನ್ ಕಡಾಯನ್ನ ಯೂಸ್ ಮಾಡೋದ್ರಿಂದ ಅಥವಾ ಐರನ್ ಕುಕ್ವೇರ್ ಅನ್ನ ಯೂಸ್ ಮಾಡೋದ್ರಿಂದ ಯಾರಿಗೆಲ್ಲ ಐರನ್ ಕೊರತೆ ಇರುತ್ತೆ ಖಂಡಿತವಾಗ್ಲೂ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ನಂತರ ನಾನಿಲ್ಲಿ ಈರುಳ್ಳಿಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಹೆಚ್ಚಾಗಿ ಈರುಳ್ಳಿಯನ್ನ ಹಾಕೊಂಡಾಗ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತ ಹಾಗಲಕಾಯಿನ ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನು ಕೂಡ ಮತ್ತೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂತ ಪೇಸ್ಟ್ ಅನ್ನ ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಬೇಕಾಗುವಷ್ಟು ನೋಡ್ಕೊಂಡು ಕನ್ಸಿಸ್ಟೆನ್ಸಿಯನ್ನ ಮಾಡ್ಕೊಳ್ಬಹುದು. ನಾನಿಲ್ಲಿ ಇಬ್ಬರಿಗೆ ಮಾಡ್ತಾ ಇರೋದ್ರಿಂದ ತುಂಬಾ ಗಟ್ಟಿಯಾಗೇನೆ ಮಾಡ್ಕೊಂಡಿದ್ದೀನಿ ಕನ್ಸಿಸ್ಟೆನ್ಸಿಯನ್ನ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಇಲ್ಲಿ ನೋಡ್ತಾ ಇರ್ಬೋದು 4ರಿಂದ 5 ನಿಮಿಷ ಇದನ್ನ ಕುದಿಸ್ಕೊಂಡಷ್ಟೇ. ನಂತರ ಇದನ್ನ ಐರನ್ ಕಡಾಯಿ ಆಗಿರೋದ್ರಿಂದ ಮತ್ತೆ ನಾನು ಪಾತ್ರೆಗೆನೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದ ಸ್ವಲ್ಪ ಕೂಡ ತಳ ಹಿಡಿಯೋದಿಲ್ಲ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಇದೇ ಕಾಂಬಿನೇಷನ್ ಆಗಿ ನಾನು ಜೋಳದ ರೊಟ್ಟಿಯನ್ನ ಮಾಡ್ಕೊಂಡಿದ್ದೆ. ಈ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗಲಕಾಯಿ ಪಲ್ಯ ಏನಾದ್ರು ಮಾಡಿದ್ರಿ ಅಂದ್ರೆ ರೊಟ್ಟಿ, ಚಪಾತಿ, ಹಾಗೇನೆ ದೋಸೆ ಜೊತೆಗೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಅಂದ್ರೆ ಒಮ್ಮೆ ಟ್ರೈ ಮಾಡಿ. ಮಲ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಸ್ಕಿನ್ ಕೇರ್ ರೂಟೀನ್ ಅನ್ನ ತಪ್ಪದೆ ಫಾಲೋ ಮಾಡ್ಬೇಕು. ಅವಾಗ ಒಂದು ಹೆಲ್ದಿ ಸ್ಕಿನ್ ಸಿಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಎಷ್ಟೇ ಟೈಮ್ ಆಗಿದ್ರು ಕೂಡ ನಮ್ಮ ಸ್ಕಿನ್ ಕೇರ್ ಅನ್ನ ತಪ್ಪಿಸ್ಬಾರ್ದು. ಆಗ ಏನಾದ್ರೂ ನಾವು ಸ್ಕಿನ್ ಕೇರ್ ಅನ್ನ ಮಿಸ್ ಮಾಡಿದ್ವಿ ಅಂದ್ರೆ ಓಪನ್ ಪೋರ್ಸ್ ಆಗಿರ್ಬೋದು, ಮುಖದಲ್ಲಿ ಪಿಂಪಲ್ಸ್ ಆಗಿರ್ಬೋದು, ಖಂಡಿತವಾಗ್ಲೂ ನೆಕ್ಸ್ಟ್ ಡೇ ನಮ್ಗೆ ಹಾಗೆ ಆಗುತ್ತೆ. ಹಾಗಾಗಿ ತಪ್ಪದೆ ನಿಮ್ಮ ಸ್ಕಿನ್ ಕೇರ್ ಅನ್ನ ಫಾಲೋ. ಈ ವಿಡಿಯೋ ನಿಮ್ಗೆ ಏನನ್ಸ್ತು, ರೆಸಿಪಿಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೀವೇನಾದ್ರೂ ಟ್ರೈ ಮಾಡಿದ್ದೆ ಅಂದ್ರೆ ಹೇಗಾಯ್ತು ಅಂತ ಕೂಡ ತಿಳಿಸಿ, ನಾನು ಕೂಡ ತಿಳ್ಕೊಳ್ತೀನಿ. ಹಾಗೇನೆ ಈ ವಿಡಿಯೋನ ಇಲ್ಲೇನೆ ಎಂಡ್ ಮಾಡ್ತೀನಿ. ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.